ಸಂಪುಟ ಪುನರ್ರಚನೆ ಸದ್ಯಕ್ಕಿಲ್ವಾ? ಇನ್ನೇನು ಆಗೇ ಹೋಗುತ್ತೆ, ಬೆಳಗಾವಿ ಅಧಿವೇಶನಕ್ಕೂ ಮೊದಲು ಅಂತ ಇದ್ದರು. ಬಟ್ ಹೈಕಮಾಂಡ್ ಯಾಕೋ ಬ್ರೇಕ್ ಹಾಕ್ದಂಗೆ ಕಾಣಿಸ್ತಾ ಇದೆ. ಎಲ್ಲ ಸಚಿವರ ಪರ್ಫಾರ್ಮೆನ್ಸನ್ನು ನಮಗೆ ರಿಪೋರ್ಟ್ ಮಾಡಿ ಆಮೇಲೆ ನೋಡೋಣ ಅಂತ ಹೇಳಿದಾರಂತೆ. ಆದರೆ ಕೆಲವರೆಲ್ಲ, ಈಗ ಪುಟ್ಟರಂಗ ಶೆಟ್ಟಿ ಅವರೆಲ್ಲರೂ ಕೂಡ ಈಗಾಗಲೇ ಲಾಬಿ ಶುರು ಮಾಡಿದ್ದಾರೆ, ನನಗೂ ಮಂತ್ರಿಗಿರಿ ಕೊಡಿ, ನನಗೂ ಮಂತ್ರಿಗಿರಿ ಕೊಡಿ ಅಂತ. ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇಬ್ಬರು ಕೂಡ ಸಂಪುಟ ಪುನರ್ರಚನೆ ಸದ್ಯಕ್ಕಿಲ್ಲ ಅಂತಲೇ ಸ್ಪಷ್ಟಪಡಿಸಿದ್ದಾರೆ. ಹಾಗಾಗಿ ಅಧಿವೇಶನ ಮುಗಿಯೋ ತನಕ ಸಚಿವರು ಸೇಫ್, ಯಾರ ತಲೆದಂಡನೂ ಇಲ್ಲ ಅಂತಕ್ಕಂಥದ್ದು ಈಗ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಹಾಗಾದರೆ ಮೊನ್ನೆ ಎಲ್ಲ ಡಿ ಕೆ ಶಿವಕುಮಾರ್ ಅವರು ಕೆಲವ್ರಿಗೆ ಮೆಸೇಜ್ ಕಳಿಸಿದ್ದೀವಿ ನಾವು ಅಂತ ಹೇಳಿದ್ರಲ್ಲ, ಅದೇನು? ಡೆಲ್ಲಿಗೆ ಹೋದ್ಮೇಲೆ ಯಾಕೆ ತೀರ್ಮಾನ ಬದಲಾಯಿತು? ಬನ್ನಿ ನೋಡೋಣ. ರಾಜ್ಯ ಸಚಿವ ಸಂಪುಟ ವಿಸ್ತರಣೆಯಾಗುತ್ತಾ? ಸಚಿವರ ಕಾರ್ಯವೈಖರಿ ವರದಿ ಕೇಳಿದ ಹೈಕಮಾಂಡ್. ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಬಹುತೇಕ ಫಿಕ್ಸ್ ಎನ್ನಲಾಗಿದೆ. ಸಂಪುಟ ಪುನರ್ರಚನೆ ಸುದ್ದಿ ಭಾರಿ ಚರ್ಚೆಗೆ ಕಾರಣವಾಗ್ತಿದ್ದಂತೆ ಸಚಿವ ಸ್ಥಾನದ ಆಕಾಂಕ್ಷಿಗಳು ಫುಲ್ ಆಕ್ಟಿವ್ ಆಗಿದ್ದಾರೆ. ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಆಗಮಿಸಿ ಹೈಕಮಾಂಡ್ ನಾಯಕರ ಭೇಟಿಯಾಗಿದ್ದಾರೆ. ಸಚಿವರ ಪರ್ಫಾರ್ಮೆನ್ಸ್ ವರದಿಯನ್ನ ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದಾರೆ. ಸಚಿವರ ಇಲಾಖಾವಾರು ಮಾಹಿತಿಯನ್ನ ವರಿಷ್ಠರು ಪಡೆದಿದ್ದಾರೆ. ಈಗಾಗಲೇ ವರದಿಯನ್ನು ಕೇಳಿದೆ. ಎಲ್ಲ ಮಂತ್ರಿಗಳು ನಿಮ್ಮ ಇಲಾಖೆಯೊಳಗೆ ಏನೇನು ಮಾಡಿದ್ರಿ, ಏನು ನಿಮ್ಮ ಪರ್ಫಾರ್ಮೆನ್ಸ್ ಅಂಥೇಳಿ ವರದಿಯನ್ನು ಕೇಳಿದೆ. ಪರ್ಫಾರ್ಮೆನ್ಸ್ ಮಾಡೋದು ನಮ್ಮ ಕಾಂಗ್ರೆಸ್ ಪಕ್ಷದೊಳಗೆ ನಡೆದುಕೊಂಡು ಬಂದಿರತಕ್ಕಂಥ ಪದ್ಧತಿನ. ಪಕ್ಷದ ಹೈಕಮಾಂಡ್ನವರು ಮಂತ್ರಿಗಳೆಲ್ಲರ ಪರ್ಫಾರ್ಮೆನ್ಸನ್ನು ರಿವ್ಯೂ ಮಾಡ್ತಾ ಇದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಇದೆ, ಆದರೂ ಕೂಡ ತಕ್ಷಣಕ್ಕೆ ಇಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಅದರ ಜೊತೆಗೆ ಸಚಿವರ ಸಾಧನೆ ಏನು ಅನ್ನುವ ನಿಟ್ಟಿನಲ್ಲಿ ನಡೆದಂಥ ಪ್ರೋಗ್ರೆಸ್ ರಿಪೋರ್ಟ್ ಏನಿದೆ ಅದು ಕೂಡ ಈಗಾಗಲೇ ಹೈಕಮಾಂಡ್ಗೆ ತಲುಪಿದೆ. ಸಚಿವರ ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ಆಧರಿಸಿ ಮುಂದಿನ ದಿನಗಳಲ್ಲಿ ತೀರ್ಮಾನ ಕೈಗೊಳ್ಳುತ್ತೆ ಹೈಕಮಾಂಡ್ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿಎಂ ಡಿಸಿಎಂಗೆ ಸ್ಪಷ್ಟವಾದ ಮಾಹಿತಿಯನ್ನ ಕೊಡಲಾಗಿದೆ. ನಾನು ಕೂಡ ಆಕಾಂಕ್ಷಿ ಎಂದರು ಪುಟ್ಟರಂಗ ಶೆಟ್ಟಿ. ಈ ಬಾರಿ ನನಗೆ ಅವಕಾಶ ಸಿಗುತ್ತೆ ಎಂದ ಎಂಎಲ್ಎ. ಈ ಮಧ್ಯೆ ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಚಾಮರಾಜನಗರ ಶಾಸಕ ಪುಟ್ಟರಂಗ ಶೆಟ್ಟಿ ಹೇಳಿದ್ದಾರೆ. ಕಳೆದ ಬಾರಿಯೇ ನನಗೆ ಸಚಿವ ಸ್ಥಾನ ಕೊಡಬೇಕು ಅಂತ ತೀರ್ಮಾನವಾಗಿತ್ತು, ಆದರೆ ಕಾರಣಾಂತರದಿಂದ ಸಚಿವ ಸ್ಥಾನ ತಪ್ಪಿತ್ತು. 1 ವರ್ಷ ಸುಮ್ಮನಿರಲು ಸಿದ್ದರಾಮಯ್ಯ ಹೇಳಿದ್ರು. ಈ ಬಾರಿ ಸಂಪುಟ ಪುನರ್ರಚನೆ ಆದರೆ ನನಗೆ ಸಚಿವ ಸ್ಥಾನ ಕೊಡ್ತಾರೆ ಅಂತ ಪುಟ್ಟರಂಗ ಶೆಟ್ಟಿ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 136 ಗೆದ್ದ ಮೇಲೆ ಕ್ಯಾಬಿನೆಟ್ ರಚನೆ ಮಾಡಿದಂಥ ಕಾಲದಲ್ಲಿ ಆವಾಗಲೇ ನನ್ನ ಹೆಸರಿತ್ತನ್ನು ಕೊಡಬೇಕು ಅಂತ ತೀರ್ಮಾನ ಆಗ್ಬಿಟ್ಟಿತ್ತು. ಕಾರಣಾಂತರದಿಂದ ಕೈ ಬಿಟ್ಟೋಯ್ತು. ಆಗ ನಾನು CM ನಡಕ್ಕೆ CM ಅವರಂದರು, ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಮಾಡು, 1 ವರ್ಷ ಮಾಡು ಸಾಕು ಅಂದರು. ನನಗೆ ನಂಬಿಕೆ ಇದೆ, ನನಗೆ ಕೊಡ್ತಾರೆ. ಯಾಕಂದ್ರೆ ನಾನು ದೇಶದಲ್ಲಿದ್ದಾರೆ, ಅವ್ರಿಗೆಲ್ಲಕ್ಕಿಂತ ಹಿರಿಯ, ಅವ್ರಿಗೆಲ್ಲಕ್ಕಿಂತ ನಾನು ಕಾಂಗ್ರೆಸ್ನಲ್ಲೂ. ಸಂಪುಟ ಪುನರ್ರಚನೆ ಸಂದರ್ಭ ಬಂದಿಲ್ಲ, ಸಂಪುಟ ಪುನರ್ರಚನೆ ಅಲ್ಲಗಳೆದ ಡಿಕೆಶಿ. ಇನ್ನು ಸಂಪುಟ ಪುನರ್ರಚನೆ ಸುದ್ದಿಯನ್ನ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಳ್ಳಿ ಹಾಕಿದ್ದಾರೆ. ಸಂಪುಟ ಪುನರ್ರಚನೆಯ ಸಂದರ್ಭ ಬಂದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಗುಟ್ಟನ್ನು ಡಿಕೆಶಿ ಬಿಟ್ಟುಕೊಟ್ಟಿಲ್ಲ. ಅಂತ ಸಂದರ್ಭ ಈಗ ಹಾಗೆ ಇಲ್ವಲ್ಲ, ಒಂದೇ ಒಂದು ವೇಕೆನ್ಸಿ ಇದೆ ಅಷ್ಟೇ, ಅದನ್ನು ತುಂಬುವಂಥದ್ದು ಇನ್ನ ಚರ್ಚೆ ಏನು ನಡೆದಿಲ್ಲ. ನಾವು ಮಾಡ್ತಾ ಇಲ್ಲ, ಈಗ ನಾಟ್ ಇಮಿಡಿಯೇಟ್. ಸಿದ್ದು 5 ವರ್ಷ ಇರ್ತಾರೋ ಇರಲ್ವೋ ಗೊತ್ತಿಲ್ಲ. ಸಿಎಂ ಆಪ್ತ ಸಲಹೆಗಾರ BR ಪಾಟೀಲ್ ಬಾಂಬ್. ಈ ಎಲ್ಲಾ ಬೆಳವಣಿಗೆಗಳ ಮಧ್ಯೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತ ಸಲಹೆಗಾರ BR ಪಾಟೀಲ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ 5 ವರ್ಷ ಇರ್ತಾರೋ ಇರಲ್ವೋ ಗೊತ್ತಿಲ್ಲ, ಹೈಕಮಾಂಡ್ ಬೇರೆ ನಿರ್ಧಾರ ತೆಗೆದುಕೊಂಡ್ರೆ ನಾವೇನ್ ಮಾಡೋದಕ್ಕಾಗುತ್ತೆ, ಸಿದ್ದರಾಮಯ್ಯ ಬದಲಾವಣೆ ಮಾಡಬೇಕು ಅಂತ ಯಾವ ಶಾಸಕರ ಮನಸ್ಸಿನಲ್ಲೂ ಇಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇದಕ್ಕೆ ಸಚಿವ HK ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಮುಖ್ಯಮಂತ್ರಿ ಬದಲಾವಣೆ ಅಪ್ರಸ್ತುತ ಅಂತ ಸ್ಪಷ್ಟಪಡಿಸಿದ್ದಾರೆ. ಯಾವ ಶಾಸಕ ಕೂಡ CM ಬದಲಾವಣೆ ಆಗಬೇಕು ಅಂತ ಇಲ್ಲ. 5 ವರ್ಷ ಇಲ್ಲ ಗೊತ್ತಿಲ್ಲ, ಹೈಕಮಾಂಡಿಗೆ ಬಿಟ್ಟದ ವಿಷಯ ನನಗೆ ಗೊತ್ತಿಲ್ಲ. ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬೇಕಂತ ಯಾವ ಶಾಸಕನ ಮನಸ್ಸಿನಲ್ಲೂ ಕೂಡ ಇಲ್ಲ, ವಿಚಾರ ಪ್ರಸ್ತಾಪ ಆಗಿಲ್ಲ, ಎಲ್ಲ ಚರ್ಚೆ ಇಲ್ಲ. ಇರ್ಬೋದಲ್ಲ, ಸೇಮ್ 5 ವರ್ಷನೂ ಇರಬೇಕು ಅಂತ ಬಯಸ್ತಾ ಇದ್ವಿ. ಅಂದ್ರೆ ಹೈಕಮಾಂಡ್ ಅವರು ತೀರ್ಮಾನ ತಗೊಂಡ್ರೆ ನಾವೇನ್ ಮಾಡೋಕ್ಕಾಗ್ತದೆ? ಅವ್ರ ಮೇಲೆ ಇನ್ನೂ ಜವಾಬ್ದಾರಿ ಜಾಸ್ತಿ ಕೊಡ್ಬೋದು ಸಿದ್ದರಾಮಯ್ಯವ್ರ ಮೇಲೆ. ಅಲ್ಲ, ಈ ಚರ್ಚೆ ವಸ್ತುನ ಅಲ್ಲಿದೆ. ಮುಖ್ಯಮಂತ್ರಿ ಬಗ್ಗೆ ಈಗಾಗಲೇ ಎಲ್ಲ ಸ್ಪಷ್ಟನೆಗಳು ಬಂದಿವೆ. ಶಿವಕುಮಾರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ, ಮುಖ್ಯಮಂತ್ರಿಗಳೇ ಸ್ವತಃ ಹೇಳಿದ್ದಾರೆ, ಹೈಕಮಾಂಡ್ ಖರ್ಗೆ ಅವರು ತಮ್ಮ ಭಾವನೆಗಳನ್ನು ವ್ಯಕ್ತ ಮಾಡಿದ್ದಾರೆ. ಇವೆಲ್ಲ ಹಿನ್ನೆಲೆಯೊಳಗೆ ಇದು ಚರ್ಚಾ ವಸ್ತುನ ಅಲ್ಲ. ಪ್ರಧಾನಿ ಮೋದಿ ಭೇಟಿಯಾದ ಸಿಎಂ 4 ತಿಂಗಳ ಅಂತರದಲ್ಲಿ 2ನೇ ಬಾರಿ ಭೇಟಿ. ದೆಹಲಿ ಪ್ರವಾಸದಲ್ಲಿರುವ ಸಿಎಂ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ಅವರನ್ನ ಭೇಟಿ ಮಾಡಿದ್ದಾರೆ. ಭದ್ರಾ ಮೇಲ್ದಂಡೆ ಯೋಜನೆಗೆ ಹಣ ಬಿಡುಗಡೆ, ನಬಾರ್ಡ್ ಹಣ ಕಡಿತ, ಕಳಸಾ ಬಂಡೂರಿ ಯೋಜನೆಯ ಕ್ಲಿಯರೆನ್ಸ್ಗೆ ಮನವಿ ಮಾಡಿದ್ದಾರೆ. 4 ತಿಂಗಳ ಅಂತರದಲ್ಲಿ ಪ್ರಧಾನಿ ಅವರನ್ನ 2ನೇ ಬಾರಿಗೆ ಮುಖ್ಯಮಂತ್ರಿಗಳು ಭೇಟಿಯಾಗಿದ್ದಾರೆ. ಒಟ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಆದರೆ ಹೊಸಬರಲ್ಲಿ ಯಾರಿಗೆಲ್ಲ ಸ್ಥಾನ, ಯಾರ ತಲೆದಂಡ ಕುತೂಹಲ ಮೂಡಿಸಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ.